ಮತ್ತೆ ಉಳಿತಾಯದ ಸಂದೇಶ ಮಂತ್ರವನ್ನ ಜಪಿಸಿದ್ರ ಪ್ರಧಾನಿ ಮೋದಿಯವರು ಮತ್ತೆ ವೋಕಲ್ ಫಾರ್ ಲೋಕಲ್ ಮಂತ್ರವನ್ನ ಜಪಿಸಿದ್ದಾರೆ. ಮತ್ತೆ ಉಳಿತಾಯದ ಸಂದೇಶ ಮಂತ್ರವನ್ನ ಜಪಿಸಿದ್ದಾರೆ ಪ್ರಧಾನಿ ಮೋದಿಯವರು. ಮತ್ತೆ ವೋಕಲ್ ಫಾರ್ ಲೋಕಲ್ ಮಂತ್ರವನ್ನ ಜಪಿಸಿದ್ದಾರೆ ಪ್ರಧಾನಿ. ವಿದೇಶಗಳಿಂದ ಬರುವಂತಹ ಉತ್ಪನ್ನಗಳ ಮೇಲಿನ ವೆಚ್ಚ ಕಡಿಮೆ ಮಾಡಿ ವಡೋದರದಲ್ಲಿ ಕರೆ ಕೊಟ್ಟಿದ್ದಾರೆ ಮೋದಿಯವರು. ದಶಕದ ಬಿಕ್ಕಟ್ಟುಗಳ ಪೈಕಿ ಪಶ್ಚಿಮ ಏಷ್ಯಾ ಸಂಘರ್ಷವೂ ಒಂದು. ವಿದೇಶಿ ಉತ್ಪನ್ನಗಳ ಮೇಲಿನ ವೆಚ್ಚ ಕಡಿಮೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ. ಆಮದು ಮಾಡಿಕೊಂಡಂತಹ ಸರಕುಗಳ ಬೆಲೆಗಳು ಗಗನಕ್ಕೆ ಏರ್ತಾ ಇದೆ. ಪಶ್ಚಿಮ ಏಷ್ಯಾ ಸಂಘರ್ಷ ಜಾಗತಿಕ ಪೂರೈಕೆ ಸರಪಳಿಗೆ ತೀವ್ರ ಅಡ್ಡಿಯಾಗ್ತಾ ಇದೆ. ಆದಷ್ಟು ವರ್ಕ್ ಫ್ರಮ್ಗೆ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಿ, ಅದಕ್ಕೆ ಆದ್ಯತೆಯನ್ನ ನೀಡಬೇಕು ಅಂತ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಮತ್ತೆ ಉಳಿತಾಯದ ಸಂದೇಶವನ್ನ ಜಪಿಸಿದ್ದಾರೆ ಮೋದಿಯವರು. ವಿದೇಶಗಳಿಂದ ಬರುವಂತಹ ಉತ್ಪನ್ನಗಳ ಮೇಲಿನ ವೆಚ್ಚ ಕಡಿಮೆ ಮಾಡಿ ವಡೋದರದಲ್ಲಿ ಕರೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗೋದು ಕೂಡ ಪಕ್ಕ. 45 ದಿನಗಳಿಗೆ ಆಗುವಷ್ಟು LPG ಇದೆ ಅಂತೇಳಿ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗೋದು ಕೂಡ ಪಕ್ಕ. ಇಂಧನ ಬಳಕೆಯನ್ನು ತಗ್ಗಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಆದಷ್ಟು ಮಿತವಾಗಿ ಬಳಕೆ ಮಾಡಿ ನೀವು. ಮೋದಿಯವರ ಮನವಿಯ ಬೆನ್ನಲ್ಲೇ ಪೆಟ್ರೋಲಿಯಂ ಸಚಿವಾಲಯದ ಮನವಿ ನೋಡಿ. ದೇಶದಲ್ಲಿ 60 ದಿನಕ್ಕೆ ಆಗುವಷ್ಟು ಮಾತ್ರ ತೈಲ ಸಂಗ್ರಹ ಇದೆ ಪ್ರೆಸೆಂಟ್. 45 ದಿನಗಳಿಗೆ ಆಗುವಷ್ಟು LPG ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅಂದರೆ ಕಡಿಮೆ ಸ್ಟಾಕ್ ಇದೆ. ಸೊ ಆ ಸ್ಟಾಕ್ ಎಷ್ಟಿದೆ ಅಂತ ಅವರು ನೋಡಿಕೊಂಡೇ ಈಗ. ಸೊ ಯಾಕೆ ಹೇಳ್ತಾ ಇದ್ದಾರೆ ಈ ಮಾತನ್ನ ಅಂತಂದರೆ ಸ್ಟಾಕ್ ಕಡಿಮೆ ಇದೆ. ಸೊ ಹಿತಮಿತವಾಗಿ ಬಳಸಿ, ಮತ್ತೆ ಬರುವವರೆಗೂ ಕೂಡ ಹಿತಮಿತ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಮೋದಿಯವರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಂಧನ ಬಳಕೆಯನ್ನು ಕೂಡ ತಗ್ಗಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. टेक्नोलॉजी की मदद भी हमारे लिए बहुत फायदेमंद होगी. ये जरूरी है कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए. मैं कुछ स्कूलों से भी आग्रह करूंगा कि कुछ समय के लिए ऑनलाइन क्लासेज की व्यवस्था पर काम करें. टेक्नोलॉजी की मदद भी हमारे लिए बहुत फायदेमंद होगी. ये जरूरी है कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम. ಇಷ್ಟು ದಿನ ಗ್ಯಾಸ್ ಆಯಿತು, ಇದೀಗ ತೈಲದ ಅಭಾವ ಶುರುವಾಯಿತು. IT ಸಿಟಿ ಬೆಂಗಳೂರಿನ ಬಹುತೇಕ ಕಡೆ ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ತಾ ಇದೆ. ಇಷ್ಟು ದಿನ ಏನಾಯಿತು, ಗ್ಯಾಸ್ನಿಂದಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ರು ಜನ. ಗ್ಯಾಸ್ ಸಿಗ್ತಾ ಇಲ್ಲ, ಮನೆಯಲ್ಲೂ ಇಲ್ಲ, ಹೊರಗಡೆನೂ ಇಲ್ಲ, ಕಮರ್ಷಿಯಲ್ಲೂ ಇಲ್ಲ. ಸೊ ಎರಡೂ ಇಲ್ಲದೆ ಈಗಾಗಲೇ ಸಮಸ್ಯೆಗಳಾಗ್ತಾ ಇತ್ತು. ಇಂಧನ ಅಭಾವದಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಕೂಡ ಬಿಗಡಾಯಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಆಹಾರ ಮತ್ತು ನಾಗರಿಕ ಇಲಾಖೆಯಿಂದ ಮಾರ್ಗಸೂಚಿ ನೀಡಲಾಗಿದೆ. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ತುಂಬದಂತೆ ಸೂಚನೆ ನೀಡಲಾಗಿದೆ. ಬಂಕ್ಗಳಲ್ಲಿ ವಾಹನಗಳಿಗೆ ಮಾತ್ರ ಇಂಧನ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಟ್ರಕ್ ಅಥವಾ ಜೊತೆಗೆ ಭಾರೀ ವಾಹನಗಳಿಗೆ 200 ಲೀಟರ್ ಲಿಮಿಟ್ ಅನ್ನು ಕೂಡ ಮಾಡಲಾಗಿದೆ. ಇಷ್ಟು ದಿನ ಗ್ಯಾಸ್ ಸಮಸ್ಯೆಯಿಂದ ನಾವೆಲ್ಲರೂ ಒದ್ದಾಡ್ತಾ ಇದ್ವಿ, ಗೊತ್ತಿರುವಂತಹ ವಿಚಾರ. ಈಗ ತೈಲದ ಅಭಾವ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಪೆಟ್ರೋಲ್ ಡೀಸೆಲ್ ಕೂಡ ಕೊರತೆ ಆಗ್ತಾ ಇದೆ. ಗ್ಯಾಸ್ ಮಾತ್ರ ಅಲ್ಲ, ಪೆಟ್ರೋಲ್ ಡೀಸೆಲ್ಲು ಕೂಡ. ಅದಕ್ಕೇನು ಸಮಸ್ಯೆ ಇರಲಿಲ್ಲ ಇಲ್ಲಿಯವರೆಗೂ ಕೂಡ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಬಟ್ ಈಗ ಅದೂ ಕೂಡ ಸಮಸ್ಯೆ ಆಗ್ತಾ ಇದೆ. ಶೇಷಾದ್ರಿಪುರಂ, ಬಸವೇಶ್ವರ ನಗರ, ಲಗ್ಗೆರೆ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಇಂಧನ ಅಭಾವ ಜಾಸ್ತಿ ಆಗ್ತಾ ಇದೆ. ಪರಿಸ್ಥಿತಿ ಮತ್ತಷ್ಟು ಕೂಡ ಬಿಗಡಾಯಿಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಬೆಂಗಳೂರಿನ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಲಾಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೂಡ ನೀಡಿದ್ದಾರೆ, ನೋಡೋಣ. ಇಷ್ಟು ದಿನ ಗ್ಯಾಸ್ ಟ್ರಬಲ್ ಆಯಿತು, ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಟ್ರಬಲ್ ಪ್ರಾರಂಭ ಆಗಿದೆ.
ಅಂದ್ರೆ ಭಾನುವಾರವಷ್ಟೇ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಸಾರ್ವಜನಿಕ ವಾಹನಗಳಲ್ಲಿ ಸಂಚಾರ ಮಾಡಬೇಕು ಅಂತ ಹೇಳಿದ್ರು. ಈ ಅವರ ಹೇಳಿಕೆಯ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ನ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಹಲವಾರು ಬಂಕ್ಗಳಲ್ಲಿ ಈಗ ನೋ ಸ್ಟಾಕ್ ಅಂತ ಬೋರ್ಡ್ ಕೂಡ ನಾವು ನೋಡ್ತಾ ಇದೀವಿ. ಇವತ್ತು ನಾವು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇರ್ತಕ್ಕಂಥ ಫಸ್ಟ್ ಮೈನ್ ರಸ್ತೆಯಲ್ಲಿ ಇರ್ತಕ್ಕಂಥ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ಈ ಬಂಕ್ ಅಲ್ಲೂ ಕೂಡ ಈಗ ಆ ನೋ ಸ್ಟಾಕ್ ಬೋರ್ಡ್ ಹಾಕಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಕೂಡ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ನ ಕೊರತೆ ಎದುರಿಸ್ತಾ ಇದ್ದಾರೆ. ಇನ್ನು ಇವತ್ತಿಗೆ ಮಾತ್ರ ಇರತಕ್ಕಂಥ ಪೆಟ್ರೋಲ್ ಬಂಕ್ಗಳು ಕೂಡ ಕೆಲವೊಂದಷ್ಟಿವೆ. ಇನ್ನು ನಿನ್ನೆಯೇ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಖಾಲಿಯಾಗಿರ್ತಕ್ಕಂಥ ಬಂಕ್ಗಳು ಕೂಡ ಬೆಂಗಳೂರಿನಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಬಸವೇಶ್ವರ ನಗರ, ಲಗ್ಗೆರೆ ಈ ಭಾಗಗಳಲ್ಲಿ ಇರ್ತಕ್ಕಂಥ ಒಂದಷ್ಟು ಪೆಟ್ರೋಲ್ ಬಂಕ್ಗಳು ಈಗಾಗಲೇ ಕ್ಲೋಸ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಸಾರ್ವಜನಿಕರು ಮತ್ತು ವಾಹನ ಸಂಚಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಆದ್ರೆ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗುವಂತ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರ ಭಾನುವಾರದ ಹೇಳಿಕೆಯಂತೆ ಅಂದ್ರೆ ಸಾರ್ವಜನಿಕ ವಾಹನಗಳನ್ನ ಅಂದ್ರೆ ಬಸ್ ಅಥವಾ ಮೆಟ್ರೋ ಪ್ರಯಾಣವನ್ನ ಬಳಸ್ಕೋಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕಡಿಮೆ ಬಳಸಬೇಕು ಅಂತಕ್ಕಂಥ ಹೇಳಿರೋದು. ಈಗ ಅವರ ಹೇಳಿಕೆಯ ಬೆನ್ನಲ್ಲೇ ಮತ್ತೆ ಈ ರೀತಿ ಶುರುವಾಗಿರ್ತಕ್ಕಂಥದ್ದು, ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಒಂದು ರೀತಿಯ ಆತಂಕ ಕೂಡ ಶುರುವಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು.